ಅಣ್ಣ ಮೊನ್ನೆ ನಮ್ಮ ದೋಸ್ತಿಗೆ ಆರಾಮಿದ್ದೆಲ್ಲ ದವಾಖಾನೆ ಮಾತಾಡ್ಸೋಕೆ ಹೋಗಿದ್ದೆ. ಬಗಲಾಗಿ ಇನ್ನೊಂದು ಬೆಡ್ ಇತ್ತು. ಆ ಬೆಡ್ಡಿನಾಗ ಈ ಡೆಲಿವರಿ ಪೇಷಂಟ್ ತಂದು ಹಾಕಿದ್ರು. ಏನು ಡೆಲಿವರಿ ಆಗಿ ಒಂದು ಅರ್ಧ ಗಂಟೆ ಆಗಿತ್ತು, 40 ನಿಮಿಷ ಆಗಿತ್ತು. ಆಕಿ ಪ್ರಜ್ಞೆ ತಪ್ಪಿತ್ತು. ಆ ಕೂಸುನೇನೋ ಸ್ವಲ್ಪ ಆರಾಮಿದ್ದಿಲ್ಲ ಅಂತ ICU ಶಿಫ್ಟ್ ಮಾಡಿದ್ರು. ಅವರು ಸಂಬಂಧಿಕರೆಲ್ಲ ಡಾಕ್ಟ್ರಲ್ಲಿ ಮಾತಾಡೋಕೆ ಹೋಗಿದ್ರು. ಪಾಪ ಪೇಷಂಟ್ ಒಂದೇ ಮಾಡ್ಕೊಂಡಿತ್ತು, ಪ್ರಜ್ಞೆ ತಪ್ಪಿತ್ತು. ನಾನು ಬಗಲಾಗ ನೋಡ್ಕೊಂಡಿದ್ದೆ. ನಮ್ಮ ದೋಸ್ತನ ಮಾತಾಡ್ಸ್ಕೊಂಡು ಇರ್ಬೇಕಾದ್ರೆ ಆಕೆ ಒಮ್ಮೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದ ತಕ್ಷಣ ತಾಯಿ ಏನು ಮಾಡಿದ್ಲು ಅಂದ್ರೆ ಪಕ್ಕ ಬೆಡ್ಡಿನ ಮೇಲೆ ಕೈ ಆಡಿಸಿದ್ಲು. ಪಾಪ ತಾಯಿ ಡೆಲಿವರಿ ಆಗ್ಯದ, ಕೂಸು ಹುಡುಕಕತ್ತಾಳ. ಕೂಸು ನೋಡಿದ್ರೆ ICUದಾಗ ಹೇಳೋರು ಯಾರಿಲ್ಲ. ಮತ್ತು ನಾನು ಎದ್ದು ಹೋಗಿ ಬಗಲ ನಿಂತ್ಕೊಂಡು, ಇಲ್ಲಮ್ಮ ಅಕ್ಕ ನಿಮ್ಮ ಕೂಸು ಏನೋ ಸ್ವಲ್ಪ ಆರಾಮಿಲ್ಲ ಅಂತ ICUದಾಗ ಶಿಫ್ಟ್ ಮಾಡ್ಯಾರ ಅಂತ ಹೇಳಿದೆ. ಆಕೆ ಏನು ಅನ್ಬೇಕು ಅವಾಗ? ಇಲ್ರಿ ಕೂಸು ಹೆಂಗನಾಗ್ಲಿ ಬಿಡ್ರಿ, ಇಲ್ಲಿ ನನ್ನ ಮೊಬೈಲ್ ಇತ್ತು ನೋಡಿದ್ರೇನ್ರಿ ಅಂತ ಕೇಳಿದೆ. ಸುಮ್ಮನೆ ಆಗ್ಬಿಟ್ಟು ನಾ ಅಲ್ಲವಾ ಈ ಟೈಮ್ನಾಗ ಮೊಬೈಲ್ ಯಾಕಂತ ಕೇಳಿದೆ. ಅಲ್ರಿ ನಂದು ಡೆಲಿವರಿ ಆಗ್ಯದಂತ ಸ್ಟೇಟಸ್ ಆಗ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಹುಡುಕೊಡ್ರಿ ಇಲ್ಲೇನೇನು ಇದ್ರು ಅಂದ್ರು. ನಮಸ್ಕಾರವ್ಯವ ವಾಪಸ್ ಹೋಗ್ಬಿಟ್ಟೆ ನಾನು. ಏನು ಮಾಡ್ತಪ್ಪ ಹಿಂಗಾದ್ರೆ ಶಿವಾಯಣ ಬರ್ತನಪ್ಪ. ನಮಸ್ಕಾರ.